ನಗರದಲ್ಲಿ ನಿನ್ನೆ ರಾತ್ರಿ ಏನು ಶಿವಾಜಿ ಮೂರ್ತಿ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಘಟನೆ ನಡೆದಿದೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸದ್ಯ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆಗೆ ಬಾಗಲಕೋಟೆ ಎಸ್ಪಿ ಆಗಿರುವಂತಹ ಸಿದ್ಧಾರ್ಥ ಗೋಯಲ್ ಸರ್ ಇದ್ದಾರೆ. ಸರ್, ನಿನ್ನೆ ಘಟನೆಗೆ ಸಂಬಂಧಪಟ್ಟಂತೆ ಅದಾದ್ಮೇಲೆ ಏನೆಲ್ಲ ಬೆಳವಣಿಗೆ ಆಗಿದೆ, ಯಾರನ್ನಾದ್ರೂ ಬಂಧಿಸಿದ್ರೆ ಹೇಗೆ ಅಂತ ಸರ್? ನಿನ್ನೆ ಘಟನೆ ಆದ ನಂತರ ನಾವು ಅದರ ವಿಚಾರವಾಗಿ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ನಮ್ಮಲ್ಲಿ ಕೂಡ ತುಂಬಾ ವಿಡಿಯೋ ಫುಟೇಜ್ ಇತ್ತು. ಇದು ಬೇರೆ ಕ್ಯಾಮ್ರಾಸ್ ಅಲ್ಲಿ ಕೂಡ ತುಂಬಾ ವಿಡಿಯೋ ಕವರ್ ಆಗಿದೆ. ಅದು ಆಧಾರ ಮೇಲೆ ನಾವು ಈಗಾಗಲೇ 8 ಜನಕ್ಕೆ ಅರೆಸ್ಟ್ ಮಾಡಿದ್ವಿ. ಅದರಲ್ಲಿ ಒಬ್ಬ ವ್ಯಕ್ತಿ ತಂಜೀರ್, ನಮ್ಮ ಬಾಗಲಕೋಟೆ ನವನಗರ ವಾಸಿ, 28 ವಯಸ್ಸು. ಅವನು ನಮ್ಮ ವಿಡಿಯೋ ಅಲ್ಲಿ ನಾವೇನ್ ವಿಡಿಯೋ ರೆಕಾರ್ಡ್ ಮಾಡಿದ್ದೀವಿ ಕ್ಲಿಯರ್ ಕಟ್ ಆಗಿ ಕಂಡು ಬರ್ತಾ ಇದೆ. ಅಲ್ಲಿ ಒಂದು ಶೂ ರ್ಯಾಕ್ ಇತ್ತು, ಮೊದಲಾಗಿ ಶೂ ರ್ಯಾಕ್ ಇತ್ತು. ಆ ಶೂ ರ್ಯಾಕ್ದು ಕಾಲ ಸ್ವಲ್ಪ ಸರಿ ಇರಲಿಲ್ಲ ಅಂದ್ರೆ ಇಲ್ಲಿಗೆ 2 ಕಲ್ಲು ಅವರು ಇಟ್ಟಿದ್ರು. ಆ 2 ಕಲ್ಲು ತಗೊಂಡು ಅವರು ಬಿಸಾಕ್ ಹಾಕ್ತಾನೆ, ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಬಿಸಾಕ್ ಹಾಕ್ತಾನೆ. ಅವರು ಕೂಡ ಇದಕ್ಕೆ ನಮ್ಗೆ ಒಪ್ಪಿದ್ದಾನೆ. ಅದನ್ನ ನಾವು ವೆರಿಫೈ ಕೂಡ ಮಾಡಿದ್ದೀವಿ. ಅದು ಬಿಟ್ಟು ಬೇರೆ ಯಾವ್ದು ಕಲ್ಲು, ಇದು ಸ್ಟೋನ್ ಪೆಲ್ಟಿಂಗ್ ಯಾವ್ದು ಆಗಿಲ್ಲ. 2 ಕಲ್ಲು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಅಂದು ಪ್ಲಸ್ ನಮ್ಮ ನೆಕ್ ಮೇಲೆ ಬಿತ್ತು. ಓಕೆ, ನಮ್ಮ ಮೇಲೆ ಬಿತ್ತು. ಅದು ಆದ ನಂತರ ವಿಡಿಯೋ ಫುಟೇಜ್ ಐಡೆಂಟಿಫೈ ಮಾಡಿ ನಾವು ಆ ವ್ಯಕ್ತಿಗೆ ಪ್ಲಸ್ ಇನ್ನೂ 7 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಈಗಾಗಲೇ ಅವರಿಗೆ ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸರ್, ಆ ವ್ಯಕ್ತಿ ಏನು ಕಲಿಸಿದಾರಂತಾರೆ, ಅವನದೇನಾದ್ರೂ ಬ್ಯಾಕ್ ಗ್ರೌಂಡ್ ಇರ್ತಿ ಹಿಂದೆ ಸದ್ಯಕ್ಕೆ ಏನು ಕಂಡು ಬರ್ತಾ ಇಲ್ಲ. ಬಟ್ ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ವೆರಿಫೈ ಮಾಡ್ತೇವೆ. ಆ ಮೆರವಣಿಗೆ ಟೈಮಲ್ಲಿ ಸಿಕ್ಕಾಪಟ್ಟೆ ಜನರು ಸೇರಿದ್ರು. ಒಳಗಡೆನೂ ಕೂಡ ಮಸೀದಿಯಲ್ಲಿ 100 ಜನರು ಸೇರಿದ್ರು. ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ನಿಮ್ ಸಿಬ್ಬಂದಿ ಪ್ರಯತ್ನ ಮಾಡ್ತಾರದು ಒಂದಿಷ್ಟು ವಿಡಿಯೋದಲ್ಲಿ ಲಭ್ಯ ಆಗ್ತದೆ. ಅವ್ರು ಪ್ರೊವೋಕ್ ಆಗಕ್ಕೆ ಏನ್ ಕಾರಣ ಆಯ್ತು ಸರ್? ಸದ್ಯಕ್ಕೆ ಏನ್ ಕಾರಣ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಎಲ್ಲರೂ ಕಾಪರೇಟ್ ಮಾಡಿದ್ದಾರೆ. ಮೆರವಣಿಗೆಯಲ್ಲಿ ಕೂಡ ಲೋಕಲ್ ಲೀಡರ್ಸ್ ಕಾಪರೇಟ್ ಮಾಡ್ತಾ ಇದ್ರು. ಈ ಇನ್ಸಿಡೆಂಟ್ ಆದ ನಂತರ ಯಾವುದು ಅಪೋಸಿಟ್ ಗ್ರೂಪ್ ಇಂದ ಯಾವುದು ಸ್ಟೋನ್ ಪೆಲ್ಟಿಂಗ್ ಆಗಿಲ್ಲ. ಇನ್ಫ್ಯಾಕ್ಟ್ ಅವರಿಗೆ ರಿಯಲೈಸೇ ಆಗಿಲ್ಲ ಆ ಟೈಮಲ್ಲಿ ಇನ್ಸಿಡೆಂಟ್ ಇತ್ತು. ಆ ಇನ್ಸಿಡೆಂಟ್ ಮುಗಿದ ನಂತರ ಪೀಸ್ಫುಲ್ ಆಗಿ ಮೆರವಣಿಗೆ ಮುಗೀತು. ಬಿಕಾಸ್ ಆಫ್ ದೇರ್ ಕಾಪರೇಷನ್, ಅವ್ರ ಕಾಪರೇಷನ್ ಇಂದಾನೇ ಪೀಸ್ಫುಲ್ ಆಗಿ ಮುಗೀತು. ಮತ್ತೆ ನನಗೆ ಆಶಾ ಇದೆ ಅವ್ರು ಮುಂದೆ ಕೂಡ ನಮ್ಗೆ ಪೂರ್ತಿ ರೀತಿ ಕಾಪರೇಟ್ ಮಾಡ್ತಾರೆ. ಯಾವುದು ಮೇಜರ್ ಪ್ರೊವೊಕೇಶನ್ ಇಲ್ಲ. ಮಿಸ್ಕ್ರಿಯನ್ಸ್ ಕೆಲವು ಕಿಟಕಿಗಳು ಈ ತರ ಮಾಡಿದ್ದಾರೆ. ಅವ್ರಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಈಗಾಗಲೇ ಅವರಿಗೆ ಅರೆಸ್ಟ್ ಕೂಡ ಮಾಡಿದ್ದೀವಿ. ಸರ್, 163 ಜಾರಿ ಮಾಡಿದ್ದೀರಿ. ಈ ಹಿಂದೂ ಸಂಘಟನೆಯವರು ಮನವಿ ಮಾಡೋಕೆ ಅಂತ ಹೇಳಿ ತಮ್ಮ ಹತ್ರ ಬರೋದಕ್ಕೆ ಮತ್ತು ಮೀಟಿಂಗ್ ಅನ್ನ ಮಾಡುವಂತದ್ದು ನಡೀತಾ ಇದೆ. ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಅವ್ರಿಗೆಲ್ಲ ಏನ್ ಹೋಗಿ ನಾವು ಐಡೆಂಟಿಫೈ ಮಾಡ್ತೀವಿ, ಅಂದ್ರೆ ಅವರಿಗೆ ಕೂಡ ಮಾತಾಡ್ತೀವಿ. ಎಲ್ಲ ಸಂಘಟನೆಗೆ ಮಾತಾಡ್ತಾ ಇದೀವಿ. ಕೆಲವು ಪ್ರೋಗ್ರೆಸ್ ನಿನ್ನೆ ರಾತ್ರಿಯಿಂದ ಕೆಲವು ಪ್ರೋಗ್ರೆಸ್ ಆಗಿದೆ. ನಾವು ವಿತ್ ಎವಿಡೆನ್ಸ್ ಎಲ್ಲರಿಗೆ ತುಂಬ ಮಾಧ್ಯಮ ಮುಖಾಂತರ ಕೂಡ ಶೇರ್ ಮಾಡ್ತೀವಿ. ಆಮೇಲೆ ಅವ್ರದ್ದು ಏನು ಅಭಿಪ್ರಾಯ ಇದೆ ಅದು ಚೆಕ್ ಮಾಡ್ತೀವಿ ಅಂತ ಕನ್ವಿನ್ಸ್ ಮಾಡ್ತೀವಿ. ಅವರು ನಿನ್ನೆ ಕೂಡ ನಮಗೆ ತುಂಬಾ ಸಹಾಯ ಕೊಟ್ಟಿದ್ದಾರೆ. ಯಾವುದು ಮೇಜರ್ ಘಟನೆ ಆಗಿಲ್ಲ ಬಾಗಲಕೋಟೆಯಲ್ಲಿ. ಇನ್ ಮುಂದೆ ಕೂಡ ಅವ್ರದ್ದು ಸಹಾಯ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಲ್ಲ ಸಮುದಾಯದ ಸಹಾಯ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇದಿಷ್ಟು ಎಸ್ಪಿ ಸಿದ್ಧಾರ್ಥ ಗೋಯಲ್ ಅವರ ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.